Hi guys, welcome back to my YouTube channel. ಗೈಸ್ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನೀವು ಭಾಳ ಜನ ಕೇಳ್ತಿದ್ರಿ ಗೈಸ್, ವ್ಲಾಗ್ ಯಾಕೆ ನಿಲ್ಲಿಸಿದ್ದೀರಾ, ಸ್ಟಾರ್ಟ್ ಮಾಡಿರಿ, ಅಪ್ಲೋಡ್ ಮಾಡಿರಿ, ಕನ್ಸಿಸ್ಟೆಂಟಾಗಿರ್ರಿ ಅಂತ ನನಗೆ ಭಾಳ ಹೇಳ್ತಿದ್ರಿ. ಬಟ್ ಏನಂದರೆ ನಮಗೆ ಎಕ್ಸಾಮ್ ಇದೆ ಗೈಸ್, ಅದಕ್ಕೋಸ್ಕರ ಸೆಮ್ ಎಕ್ಸಾಮ್ ನಡೀತೈತಲ್ಲ, ಅದಕ್ಕೆ ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ, ಓದ್ಕೊಳಕ್ಕೆ ಟೈಮ್ ಇಲ್ಲ ಗೈಸ್. ಅದಕ್ಕೋಸ್ಕರ ನಾನು ಸ್ವಲ್ಪ ನಿಲ್ಲಿಸಿದ್ದೆ. ಬಟ್ ನೀವು ರಿಕ್ವೆಸ್ಟ್ ಮಾಡೋದು ನೋಡಿದರೆ ಅಪ್ಲೋಡ್ ಮಾಡಬೇಕು ಅಂತ ಅನಿಸ್ತೈತೆ. ಸೊ ಇವಾಗ ಟೈಮ್ ಎಷ್ಟು? ಇವಾಗ 9 ಗಂಟೆ ಗೈಸ್. ಇವಾಗ 10 ಗಂಟೆಗೆ ಎಕ್ಸಾಮ್ ಐತೆ. ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಎಕ್ಸಾಮ್ ಬಂದಮೇಲೆ ಹೇಳ್ತೀನಿ ಎಕ್ಸಾಮ್ ಹೆಂಗಾಗೈತೆ ನಂದು ಗೈಸ್. ಇವತ್ತು ನಮಗಿರೋದು ನ್ಯಾಚುರಲ್ ಫಾರ್ಮಿಂಗ್ ಏನು ಮುಂದಕ್ಕೆ ಅಷ್ಟೇನಾ? ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸಸ್ ಆಫ್ ನ್ಯಾಚುರಲ್ ಫಾರ್ಮಿಂಗ್ ಗೈಸ್. ಇದು ನಮಗೆ ಫಸ್ಟು ಕೋರ್ಸ್ ಇಂಟ್ರೊಡ್ಯೂಸ್ ಆಗಿರೋದು. ನನಗನ್ಸುತ್ತೆ ಈಸಿನೇ ಇರುತ್ತೆ ಅಂತ ಅನಿಸುತ್ತೆ. ಬಟ್ ನೋಡೋಣ ಹೆಂಗಿರುತ್ತೆ ಅಂತ. ಯಾಕೆ ನ್ಯಾಚುರಲ್ ಫಾರ್ಮಿಂಗ್ ನಮಗೆ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ, ಇವಾಗ ಭಾಳ ಕೆಮಿಕಲ್ಸ್ ಎಲ್ಲ ಹಾಕಿ ಸಾಯಿಲ್ ಎಲ್ಲ ಏನದು ಫರ್ಟಿಲಿಟಿ ಲಾಸ್ ಆಗ್ತಿದೆ, ಮತ್ತು ಪ್ಲಾಂಟ್ಸ್ ಕ್ರಾಪ್ಸ್ ಎಲ್ಲ ಏನಾಗ್ತಿದೆ ಅಂದರೆ ಸಸೆಪ್ಟಬಲ್ ಆಗ್ತಿದೆ ಡಿಸೀಸ್ ಆ್ಯಂಡ್ ಪೆಸ್ಟಿಗೆ. ಅದಕ್ಕೋಸ್ಕರ ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡೋದ್ರಿಂದ ಸ್ವಲ್ಪ ನಾವು ಕಂಟ್ರೋಲ್ ಮಾಡ್ಬೋದು, ಮತ್ತು ರೆಸಿಸ್ಟೆಂಟ್ ಕ್ರಾಪ್ಸ್ನ ಮಾಡ್ಬೋದು ಅಂತೇಳಿ ನಮ್ಮ ನ್ಯಾಚುರಲ್ ಫಾರ್ಮಿಂಗ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಈ ಕೋರ್ಸ್ ಚೆನ್ನಾಗಿದೆ ಗೈಸ್, ಪರವಾಗಿಲ್ಲ, ಚೆನ್ನಾಗಿದೆ. ಇವಾಗ ನಮಗೆ ಎಕ್ಸಾಮ್ ಒಳಗೆ ಏನದು ಪಾರ್ಟ್ ಎ ಪಾರ್ಟ್ ಬಿನ ಏನಂತೈತೆ, ಸೆಟ್ ಬಿನ ಪಾರ್ಟ್ ಬಿ ಅಂತ ಐತೆ ಗೈಸ್. ಪಾರ್ಟ್ ಎ ಒಳಗೆ ಓನ್ಲಿ ಆಬ್ಜೆಕ್ಟಿವ್, ಪಾರ್ಟ್ ಬಿ ಒಳಗೆಲ್ಲ ಸಬ್ಜೆಕ್ಟಿವ್ ಇರುತ್ತೆ. ಅದಕ್ಕೆ ಇವಾಗ ಪಾರ್ಟ್ ಎ ಒಳಗೆ ಆಬ್ಜೆಕ್ಟಿವ್ ಇರುತ್ತಲ್ಲ, ಅದೇ ಸ್ವಲ್ಪ ತೊಂದರೆ ನಮಗೆ ಬರೆಯೋಕ್ಕೆ, ಯಾಕಂದರೆ ಪರ್ಟಿಕ್ಯುಲರ್ ಆನ್ಸರ್ ಬರೀಬೇಕಲ್ಲ, ಅಲ್ಲಿ ಅದೇ ತೊಂದರೆ. ಇನ್ನೇನು ಸಬ್ಜೆಕ್ಟಿವ್ ಆಗಿ ಇಳಿಸ್ಬೋದಲ್ಲ ಗೈಸ್, ಏನಾದರೂ ಬರ್ಬೋದು. ಸೊ ಸಬ್ಜೆಕ್ಟಿವ್ ಬರಿಬೋದು, ಆಬ್ಜೆಕ್ಟಿವ್ದೊಂದು ಭಯ ಐತೆ. ಸೊ ಎಕ್ಸಾಮ್ ಬಂದಮೇಲೆ ಮೀಟ್ ಆಗೋಣ ಗೈಸ್, ಬಾಯ್ ಗೈಸ್. ಎಕ್ಸಾಮ್ ಮುಗೀತು, ಇವಾಗ ಕ್ಲಾಸ್ ಐತಂತೆ ಗೈಸ್, ಆರ್ಟಿಕಲ್ಚರ್. ಇವಾಗ ಆರ್ಟಿಕಲ್ಚರ್ ಕ್ಲಾಸಿಗೆ ಹೋಗ್ಬೇಕು. ಸ್ವಲ್ಪ ನೀರು ಕುಡ್ದು ಹೋಗೋಣ ಅಂತ ಬಂದಿದ್ದೀವಿ. ಏನೋ ಸ್ವಲ್ಪ ಹಿಡ್ಕೊಡೆ. ನಿಜ ಗೈಸ್, ಇವಳು ಏನು ನಾನು ವ್ಲಾಗ್ ಮಾಡೋದು ನೋಡಿ ಸುಮ್ಮನೆ ಮಾಡ್ತಾಳೆ, ಅಪ್ಲೈ ಮಾಡಲ್ಲ, ಯೂಟ್ಯೂಬಿಗೆ ಹಾಕಲ್ಲ ಅಂತ ಅನ್ಕೊಂತಾಳೆ. ಇವಾಗ ಹಾಕ್ತೀನಿ ನೋಡಿರಿ ಗೈಸ್. ಹೆಂಗೆ ಬರ್ತೀಯ ಎಕ್ಸಾಮ್? ರಿವ್ಯೂ ಕೊಡು. ನಾಟ್ ವೆಲ್ ಗೈಸ್. ಈ ಥರ ಸುಳ್ಳು ಹೇಳೋ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಟ್ಯಾಗ್ ಮಾಡಿ ಗೈಸ್, ಅವ್ರ ನೇಮ್ನ ಕಮೆಂಟ್ ಮಾಡಿರಿ. ಎಕ್ಸಾಮ್ ಆದಮೇಲೆ ಎಲ್ಲ ಚೆನ್ನಾಗಿ ಬರ್ತಿದ್ರು, ಏನೂ ಬರ್ದಿಲ್ಲ ಅಂತ ಸುಳ್ಳು ಹೇಳ್ತಿರ್ತಾರೆ. ಬರ್ರಿ ಹೋಗೋಣ, ಕ್ಲಾಸ್ ಐತೆ ಗೈಸ್. ಆರ್ಟಿಕಲ್ಚರ್ ಕ್ಲಾಸ್ ಐತೆ, ಎಕ್ಸಾಮ್ ನಡೆಯೋಕ್ಕಾರ ಕ್ಲಾಸ್ ನಡೀತೈತೆ. ಜಲ್ದಿ ಬರ್ರಿ, ಇವತ್ತೇ ಲಾಸ್ಟ್ ಕ್ಲಾಸ್ ಗೈಸ್, ಆರ್ಟಿಕಲ್ಚರ್ ಕ್ಲಾಸ್. ನಾಳೆ ಪ್ರೆಸೆಂಟೇಷನ್ ಒಂದು ಐತೆ ಗೈಸ್. ನಾನೇನು ಅಪ್ಲೋಡೇ ಮಾಡಿಲ್ಲ ಟಿವಿಗೆ ಅಪ್ಲೋಡ್ ಮಾಡೋಕ್ಕೆ ಬರ್ತೈತೆ ನಿನಗೆ? ಗೈಸ್ ಬಾಯ್. ಕ್ಲಾಸ್ ಮುಗಿದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಅದಿಲ್ಲ ಗೈಸ್, ಇವಾಗ ಕ್ಲಾಸ್ ಮುಗೀತು. ಎಲ್ಲಿಗೆ ಹೋಗೋಣ ಈಗ? ಎಲ್ಲಿ ತೆಗೀನಂತೂ ಎಲ್ಲಿಗೆ ಹೋಗೋಣ ಹೇಳು? ಹೇಳ್ಬಾರ್ದು ಗೈಸ್. ಎಲ್ಲಿಗೆ ಹೋಗ್ಬೇಕು ಹೇಳಿ ರಚನಾ? ಈಗ ಇವಾಗ ಇದು ಕಿರಣ್ ಸರ್ ಚೇಂಬರಿಗೆ ಗೈಸ್. ಇವಾಗ ಅಸೈನ್ಮೆಂಟ್ ಸಬ್ಮಿಟ್ ಮಾಡೋದೈತೆ. ಹೋಗಿ ಅಸೈನ್ಮೆಂಟ್ ಕೊಟ್ಟು ಹಂಗೆ ಕ್ಯಾಂಟೀನಿಗೆ ಹೋಗಿ ಆಮೇಲೆ ನೆಕ್ಸ್ಟ್ ಎಲ್ಲಿಗೆ? ಹಾಸ್ಟ್ಲಿಗೆ ಹೋಗ್ತೀವಿ ಗೈಸ್. ಹಾಸ್ಟ್ಲಿಗೆ ಹೋಗಿ ಊಟ ಮಾಡಿ ನೆಕ್ಸ್ಟ್ ಏನು ಪ್ರೋಗ್ರಾಮ್ ಐತೆ ಅಂತ ಹೇಳ್ತೀನಿ, ನೋಡ್ತಾ ಇರಿ ವಿಡಿಯೋ ಗೈಸ್. ಎಕ್ಸಾಮ್ ಬರ್ದಾದ್ಮೇಲಿಂದ ರಚನಾ ಸಿಕ್ಕೇ ಇಲ್ಲ. ಎಕ್ಸಾಮ್ ಹೆಂಗತ್ತ ಅಂತ ಕೇಳೇ ಇಲ್ಲ ಗೈಸ್ ನಾನು. ರಚನಾ, ಎಕ್ಸಾಮ್ ಹೆಂಗ? ಇವತ್ತೇ ಚೆನ್ನಾಗಾಗಿದ್ದು. ಇವತ್ತೇ ಗೈಸ್. ನಮಗೆ ಆಲ್ರೆಡಿ 2 ಎಕ್ಸಾಮ್ ಮುಗ್ದಿದ್ದು. ಯಾವ್ಯಾವ ಹೇಳು? ಪ್ಯಾಥಾಲಜಿ, ಎಂಟರ್ಪ್ರೆನ್ಯೂರ್ಶಿಪ್ 2 ಮುಗ್ದಿದ್ವು ಗೈಸ್. 2 ಪರವಾಗಿಲ್ಲ ಅನ್ನಂಗಿಲ್ಲ ಅಲ್ಲ. ಅದ್ರೊಳಗೆ ಇನ್ನೊಂದು ಆರ್ಟಿಕಲ್ಚರ್ ಅಂತ ಐತೆ ಗೈಸ್. ಅದು ಏನು ಕ್ಲಾಸ್ ಕೇಳಿಲ್ಲ, ನೋಟ್ಸ್ ಬರ್ಕಂದಿಲ್ಲ. ಅದ್ರಾಗೂ ಸಿಲೆಬಸ್ ಬೇರೆ ಎಷ್ಟೊಂದು ಐತೆ, ಭಾಳ ಕ್ರಾಪ್ಸ್ ಅದಾವೆ. 28 ಕ್ರಾಪ್ಸ್ ಇದಾವೆ. 28 ಕ್ರಾಪ್ಸ್ ಅದಾವೆ ಗೈಸ್. ಹೆಂಗೆ ಓದ್ಬೇಕೋ ಗೊತ್ತಿಲ್ಲ. ಇವತ್ತಿನ ಪರವಾಗಿಲ್ಲ ಅಲ್ಲ. ಈ ಸತಿ ಪೇಪರ್ ನಮಗೆ ಭಾಳ ಡಿಫಿಕಲ್ಟ್ ತೆಗಿತಾ ಇದಾರೆ ಗೈಸ್. ಯಾವ ಬಂದೇ ಇಲ್ಲ, ನಾವು ಓದಿರೋ ಯಾವ ಬಂದೇ ಇಲ್ಲ. 1 ಕ್ವಶನ್ 2 ಕ್ವಶನ್ ಅಷ್ಟೇ. ಅದ್ರಾಗೂ 1 ಮಾರ್ಕಿಗೆ ಕೊಟ್ಟಿರ್ತಾರೆ, 0.5 ಮಾರ್ಕಿಗೆ ಕೊಟ್ಟಿರ್ತಾರೆ. ಅವನ್ನ
ಲಾಂಗ್ ಆನ್ಸರ್ ಬರೆಯೋಕ್ಕೆ ಗೊತ್ತೇ ಇರೋಲ್ಲ ಗೈಸ್, ಆ ಥರ ಕ್ವಶನ್ ಕೊಡ್ತಿದ್ದಾರೆ. ಸೊ ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ, ನೀವು ಬೇಜಾರಾಗಬೇಡ್ರಿ ಡೈಲಿ ವಿಡಿಯೋ ಆಗ್ತಿಲ್ಲ ಅಂತ. ನಾನಿപ്പോൾ ಡೈಲಿ ಅಪ್ಲೋಡ್ ಮಾಡ್ತೀನಿ ಗೈಸ್. ಕ್ಯಾಂಟೀನಿಗೆ ಹೋಗ್ತಾ ಇದ್ದೀವಿ ಗೈಸ್. ನಮ್ಮ ಕ್ಯಾಂಟೀನ್ ನೇಮ್ ಏನಂತ ಕಮೆಂಟ್ ಮಾಡಿರಿ ಗೈಸ್. ನಮ್ಮ ಕ್ಯಾಂಟೀನ್ ನೇಮ್ ಏನು ಇರ್ಬೋದು ಅಂತ ಕಮೆಂಟ್ ಮಾಡಿರಿ. ಒಂದು ಕ್ಲೂ ಕೊಡು, ಕಂಡುಹಿಡಿತಾರೆ. ಯಾವ ಕ್ಲೂ ಕೊಡೋಣ ಗೈಸ್? ಅಗ್ರಿಕಲ್ಚರ್ ಗೈಸ್, ನಮ್ದು ಅಗ್ರಿಕಲ್ಚರ್ ಆಗಿರೋದ್ರಿಂದ ನಮ್ಮದು ಕ್ಯಾಂಟೀನಿಗೂ ನಮ್ಮ ಅಗ್ರಿಕಲ್ಚರ್ ರಿಲೇಟೆಡ್ ಹೆಸರು ಇಟ್ಟಿದ್ದಾರೆ. ಸೊ ಯಾವ್ದಿರ್ಬೋದು ಅಂತ ಕಾಮೆಂಟ್ ಮಾಡಿರಿ, ಹೇಳ್ತೀನಿ. ಕ್ಲಾಸಿಂದ ಅದು ರಿಫ್ಲೆಕ್ಟ್ ಇಲ್ಲಿ ತೋರಿಸಿ ನೋಡ್ರಿ ಗೈಸ್. ಕ್ಯಾಂಟೀನ್ಗೆ ದಾರಿ, ಕ್ಯಾಂಟೀನ್ಗೆ ದಾರಿ. ಗೈಸ್ ಇವಾಗ ಸ್ಪ್ರೈಟ್ ಕುಡಿತಾ ಇದ್ದೀವಿ. ಹಾಂ ಕುಡೀರಿ. ಓಡಾಡಿರುತ್ತೆ, ನಾಯಿ ಓಡಾಡಿರುತ್ತೆ, ನನಗೆ ದಾಣಿ ಚಕ್ಲಿ ತಿನ್ಬೇಕಿತ್ತು ಗೈಸ್. ನಾವಿವಾಗ ಡಿಸ್ಪರ್ಸ್ ಆದರೆ ಅವರಿಬ್ಬರು ಹಾಸ್ಟ್ಲಿಗೆ ಹೋಗ್ತಿದ್ದಾರೆ. ನಾನು ಮತ್ತು ರಚನಾ ಇಲ್ಲಿ ಅಸೈನ್ಮೆಂಟ್ ಕೊಟ್ಟು ಬರೋಕ್ಕೆ ಹೋಗ್ತಿದ್ದೀವಿ. ಮತ್ತೇನು ಹೇಳೋಣ, ಕಟ್ ಮಾಡಿ ಸಾಕು ಗೈಸ್. ಮಿಸ್ ಆಗಿ ನಾವು ಫಸ್ಟ್ ಫ್ಲೋರಿಗೆ ಬಂದ್ವಿ, ಸೆಕೆಂಡ್ ಫ್ಲೋರ್ ಅಲ್ಲ. ಈ ಲಿಫ್ಟ್ ಮೇಲೆ ಹೋಗ್ತಿದ್ರೆ ತರ ತಿರ್ಗ ಅಂತದೆ ಗೈಸ್. ಸರ್ ಊಟಕ್ಕೆ ಹೋಗಿರ್ತಾರೆ ಅನಿಸುತ್ತೆ. ಸೆಕೆಂಡ್ ಫ್ಲೋರಿಗೆ ಬಂದ್ವಿ ಗೈಸ್. ಇವಾಗ ಸರ್ ಚೇಂಬರ್ ಹತ್ರ ಹೋಗಿ ಅಸೈನ್ಮೆಂಟ್ ಇಟ್ಟು ಬರ್ತಾಳೆ ರಚನಾ. ಈ ಕಡೆಯಿಂದ ಚೆನ್ನಾಗಿ ಬರಲ್ಲ, ಈ ಕಡೆಯಿಂದ ಎಲ್ಲೇ ಇದೆ ಚೇಂಬರ್ ಇದೆ ಗೈಸ್. ಸರ್ ಇದ್ದಿಲ್ಲ, ಹಂಗೆ ಅಸೈನ್ಮೆಂಟ್ ಇಟ್ಟಂಗೆ ಒಂದು ಸೆಕೆಂಡಿಗೆ ಓಡ ಬಂದ್ವಿ. ಅದೇನೋ ಗೈಸ್ ಒಂಥರ ಭಯ, ಟೀಚರ್ಸ್ ಇದ್ರೆ ಹೋಗಿ ಅಸೈನ್ಮೆಂಟ್ ಇಟ್ಟು ಬರೋಕ್ಕೆ. ಗೈಸ್ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಹಾಸ್ಟ್ಲಿಗೆ. ಹೋಗಿ ಊಟ ಮಾಡಿ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಗೈಸ್. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಓದ್ಕೊಂಡು ರೆಡಿಯಾಗಿ ಎಕ್ಸಾಮ್ ಹಾಲಿಗೆ ಹೋಗಿ ಎಕ್ಸಾಮ್ ಬರೆದು ಮತ್ತೆ ಬರ್ತಿದ್ದಂಗೆ ಆಲ್ರೆಡಿ ಕ್ಲಾಸು, ಮತ್ತು ಇವಾಗ ಅಸೈನ್ಮೆಂಟ್ ಹೋಗಿ ಹಾಸ್ಟ್ಲಿಗೆ ಹೋಗಿ ತಗೊಂಬಂದ್ವಿ. ಓಡಿ ಹೋಗಿ ಹಾಸ್ಟ್ಲಿಗೆ ಗೈಸ್. ಹೆಂಗೆ ಗೊತ್ತಾ, ಇನ್ನೊಂದು ನಾನು ಬೆಳಗ್ಗೆ ID ಕಾರ್ಡೇ ಮರ್ತೋಗಿದ್ದೆ ಗೈಸ್. ಎಕ್ಸಾಮ್ಗೆ ಲಿಟ್ರಲಿ 10 ನಿಮಿಷ ಅಷ್ಟೇ ಟೈಮ್ ಇತ್ತು. 10 ನಿಮಿಷದಾಗೆ ಸೀದಾ ಹೊರದ ಬ್ಲಾಕಿಂದ ಸೀದಾ ನಮ್ಮ ಹಾಸ್ಟ್ಲಿಗೆ ಓಡೋಗಿ ಮತ್ತೆ ವಾಪಸ್ ID ಕಾರ್ಡ್ ತಗೊಂಡು ಮತ್ತೆ ಓಡೋಗಿನಿ ಗೈಸ್. ನಿಜ ನಾನು ಎಲ್ಲ ಆಟಾಟಕ್ಕಾಗಿ ಇದು ಹೋಗ್ಬಿಡ್ತು ಅನ್ಸ್ಬಿಟ್ಟಿದ್ದು ಗೈಸ್. ಅಷ್ಟು ಸುಸ್ತಾಗ್ಬಿಟ್ಟು ಹೋದಾಗ ಒಕ್ಕಿನ ಅಲ್ಲೇ ಬಾಗ್ಲಾಕ್ಬಿಟ್ಟಿದ್ದಾರೆ ಫುಲ್ಲು. ಇನ್ನೇನು ಎಕ್ಸಾಮ್ ಹಾಲೊಳಗೆ ಬಿಟ್ಕೊತಾರೋ ಇಲ್ಲೋ ಅಂತ ಫುಲ್ ಐ ಆಮ್ ಡಿಸಪಾಯಿಂಟೆಡ್ ಗೈಸ್. ಆಮೇಲೆ ಮತ್ತೆ ಹೆಂಗೋ ಬಿಟ್ಕೊಂಡ್ರು ಒಳಗಡೆ ಎಕ್ಸಾಮ್ ಬರೆದು. ಇವತ್ತು ಫುಲ್ಲು ಒಂಥರ ಏನಂತಾರಲ್ಲ ಬ್ಯುಸಿ ಶೆಡ್ಯೂಲ್. ವಿ ಆರ್ ಬ್ಯುಸಿ ಗೈಸ್. ಸೊ ವೀಡಿಯೋ ಮಾಡೋಕ್ಕೆ ಅದರ ಬ್ಯುಸಿ ಒಳಗೂ ವೀಡಿಯೋ ಆಗ್ತಾಯಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ಗೈಸ್. ನನ್ನ ಫೋನು ಸ್ವಲ್ಪ ಕ್ಯಾಮ್ರಾ ಸರಿ ಇಲ್ಲ. ಇದೇನಾಗೈತಂದರೆ ಅವತ್ತು ಹಿಂಗೆ ವೀಡಿಯೋ ಮಾಡೋಕ್ಕಾರೆ ಕೆಳಬಿದ್ದು ಹೊಡ್ಕೊಂಡು ಹೋಗ್ತು ಗೈಸ್. ಸ್ವಲ್ಪ ತಡ್ರಿ ಒಂದು ಸ್ವಲ್ಪ ಹೊಡಿಸ್ತೀನಿ. ಏನಾದರೂ ಕ್ಯಾಮ್ರಾ ಬಗ್ಗೆ ಮಾತಾಡ್ತಿದ್ದೆಲ್ಲ. ಕ್ಯಾಮ್ರಾ ಗೈಸ್ ಇವಾಗ ಹೊಸ ಫೋನ್ ತಗೊಳ್ಳೋ ಮಟ್ಟ ಹಿಂಗೆ ಕ್ಯಾಮ್ರಾ ನಂದು. ಸೊ ನೀವು ಜಲ್ದಿ ಲೈಕ್, ಶೇರ್, ಕಮೆಂಟು, ಸಬ್ಸ್ಕ್ರೈಬು ಇಂಥವೆಲ್ಲ ಮಾಡಿ ನನಗೆ ದುಡ್ಡು ಬರುತ್ತಲ್ಲ ಗೈಸ್ ಯೂಟ್ಯೂಬಿಂದ. ಹೊಸ ಫೋನ್ ತಗೊತೀನಿ, ಪ್ಲೀಸ್ ಸಪೋರ್ಟ್ ಮಾಡಿರಿ ಗೈಸ್. ನಾವು ಇವಾಗ ಹಾಸ್ಟ್ಲಿಗೆ ಬಂದ್ವಿ, ಊಟ ಮಾಡೋಣ ಬರ್ರಿ. ಚೆನ್ನಾಗಿದೆ ಊಟ. ಇವಾಗ ಊಟ ಹಾಕ್ಕೊಂಬಂದಿನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಮ್ಮ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡ್ತಿದ್ದಾಳೆ ನನ್ನ ಚಾನಲ್ಗೆ. ಊಟ ಭಾಳ ಖಾರ ಇತ್ತು ಗೈಸ್. ಏನು ಗ್ಯಾಪ್ ಇಲ್ವಾ? ಥ್ಯಾಂಕ್ ಯು ಗೈಸ್. ನೀವು ಹಿಂಗೆ ಕೇಳಿ ಸಬ್ಸ್ಕ್ರೈಬ್ ಮಾಡಿಸ್ಕೊಂತಿದ್ರೆ ಮೊದಲಿಗೆ ಸ್ಟಾರ್ಟಿಂಗ್ ಕಮೆಂಟ್ ಮಾಡಿರಿ ಗೈಸ್, ಯಾರ್ಯಾರು ಮಾಡಿಸ್ಕೊಂಡಿರಿ ಥರ ಗೈಸ್. ರಚನಾ ಊಟಕ್ಕೆ ಬಂದಿಲ್ಲ, ಅಲ್ಲಿ ರೀಲ್ಸ್ ನೋಡ್ಕೊಂತ ನಿಂತ್ಕೊಂಡಿದ್ದಾಳೋ ಅಲ್ಲಿ ಮೇಲ್ಗಡೆ ನೆಟ್ವರ್ಕ್ ಸ್ಪಾಟ್ ಹತ್ರ. ಇಲ್ಲ ರಚನಾ ಊಟ ಮಾಡಲ್ಲ. ಆ ಆಂಟಿ ಅಲ್ಲಿ ಎಲ್ಲ ಒಳಗಡೆ ಇಡ್ತು ಊಟ. ಏನು ಮಾಡ್ತಾಯಿದ್ದೆ
ವಿಡಿಯೋ ಮಾಡಕ್ಕಂತ ಬಂದೆ. ನಿದ್ದೆ ಅಂತ ನಿದ್ದೆ 5 o'clock ಎದ್ದು ಸ್ನಾನ ಮಾಡ್ಕೊಂಡು ಬಂದ ನೀನು ಎಬ್ಸೋಣ ಅಂದ್ಕೊಂಡೆ. ಸಾರ್ಗೆ ಫೋನ್ ಮಾಡಿದೆ 7:10 ಅವನಿಂದ ಓದ್ಕೊಂಡಿರೋದು ಸರಿಯಾಗಿ. 7 ಗಂಟೆಗೆ ಎದ್ರೆ ಇವತ್ತು? 7 ಗಂಟೆಯಿಂದ ಓದ್ಕೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸಾಲೆ 6 o'clock ಎದ್ದಿದ್ದಂತೆ, ನಾನು 5 o'clock ಎದ್ದಿದ್ದೇನೆ. ಅದೇ ಎಕ್ಸಾಮು ಚೆನ್ನಾಗಿತ್ತು. ಬಂದ್ಲು ನೋಡ್ರಿ ಗೈಸ್ ಸಾನಿಯಾ. ಬರ್ಬೇಕು ಏನೇ ಎಣ್ಣೆ ಮಕಂತೀನಂದೆ. ಎಣ್ಣೆ ಹಚ್ಕೊಂಡ್ ಬಂದೇನೆ. ಸ್ನಾನ ಮಾಡ್ಬೇಕು. ರೀಲ್ಸ್ ಮಾಡೋಣ ಅಂತ ಅಂದು ಅದಕ್ಕೆ ಹಚ್ಕೊಂಡ್ಬಂದಿದ್ದು. ಸ್ನಾನ ಮಾಡಿ ರೀಲ್ಸ್ ಮಾಡ್ತಾವಂತೆ. ನಾನು ಇವತ್ತು ಚೆನ್ನಾಗಿ ಕಾಣ್ಬೇಕು, ಇನ್ನೊಂದು ರೀಲ್ ಅಪ್ಲೋಡ್ ಮಾಡ್ಬೇಕಲ್ಲ. ಓ ಗಾಯ್ಸ್ ರೀಲ್ಸ್ ಗಾಯ್ಸ್ ಏನು ಅಕೌಂಟ್ ನೇಮ್ ಹೇಳಿ, ನಾನು ಪ್ರಮೋಟ್ ಮಾಡ್ತೀನಿ. ಅನ್ಫಾರ್ಚುನೇಟ್ ಗೈಸ್ ಇನ್ಸ್ಟಾಗ್ರಾಮಲ್ಲಿ ಅನ್ಫಾರ್ಚುನೇಟ್ಲಿ ಅಂತ ಐತೆ ಇನ್ಸ್ಟಾಗ್ರಾಮ್ ಅಕೌಂಟು ಸಾನಿಯಾದು. ಹೋಗಿ ಅವಳಿಗೇನು ಫಾಲೋ ಅಲ್ಲ ಅಲ್ಲಿ ಮಾಡೋದು, ಫಾಲೋ ಮಾಡ್ರಿ ಗೈಸ್. ನೆಕ್ಸ್ಟ್ ಇಲ್ಲಿ ಯೂಟ್ಯೂಬ್ನಾಗ ಬಂದ್ರೆ ಇದು ಏನದು ಸ್ಪಾರ್ಕ್ಲಿಂಗ್ ಅಡ್ಡ ಅಂತ ಐತೆ ಅಕೌಂಟ್ ನೇಮು. ಹೊಡೆದಿದ ತಕ್ಷಣ ಏನು ಬರಲ್ಲ. ಇವಳ್ದೇನಿದು ಪಿಂಕ್ ಕಲರಿನ ಡ್ರೆಸ್ ಹಾಕಿದ್ರೆ ಸ್ವಲ್ಪ ಸರ್ಚ್ ಮಾಡ್ರಿ ಗೈಸ್, ಸಿಗ್ತೈತೆ. ಅವಾಗ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ರಿ. ಕಮೆಂಟಲ್ಲಿ ಹಾಕಿರ್ತಾಳೆ ಗೈಸ್ ಅವಳು. ಕಮೆಂಟ್ ಇಲ್ಲ ಅಂದ್ರೆ ಏನು ಡಿಸ್ಕ್ರಿಪ್ಷನ್ ನನಗೆ ಡಿಸ್ಕ್ರಿಪ್ಷನ್ಗೆ ಹೆಂಗೆ ಹಾಕಕ್ಕಂತ ಗೊತ್ತಿಲ್ಲ. ಸ್ವಲ್ಪ ಕಲ್ತ್ಕೊಂಡ್ಮೇಲೆ ಹಾಕ್ತೀನಿ. ಸೊ ಅಲ್ಲಿಬಿಟ್ಟ ನೀವೇ ಸರ್ಚ್ ಮಾಡಕ್ಕೆ ಮಾಡ್ರಿ. ರಚನಂದು ಇವಾಗ ಗೈಸ್ ಇನ್ಸ್ಟಾಗ್ರಾಮಾಗ ಸ್ಪಾರ್ಕ್ಲಿಂಗ್ ಸ್ಪಿರಿಟ್ ಅಂತ ಐತೆ. ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಅಲ್ಲ ಫಾಲೋ ಮಾಡ್ರಿ ಗೈಸ್. ಅಲ್ಲಿ ನಮ್ಮ ರಚನಾ ಅವ್ರ ಡ್ಯಾನ್ಸ್, ಅವ್ರ ವಿಡಿಯೋಸ್ ಕ್ಯಾಪ್ಚರ್ ಆಗ್ಬಿಡ್ತಲ್ಲೇ ನೀವು. ತುಂಬಾ ಚೆನ್ನಾಗಿದ್ದಾರೆ. ಆಮೇಲೆ ನೆಕ್ಸ್ಟ್ ನಮ್ಮ ಪಾಪು ಗೈಸ್ ಇವರು ರಚನಾ ನಾಯಕ್ ಅಂತ ಇನ್ನೊಂದು ಅಕೌಂಟ್ ಐತೆ ಗೈಸ್. ಅದು ಅವಳದು ಪ್ರೈವೇಟ್ ಅಕೌಂಟ್, ರಚನಾ ನಾಯಕ್ ಅಂತ ಅನ್ನೋದು. ಒಂದ್ ಸ್ವಲ್ಪ ಪ್ರಮೋಟ್ ಮಾಡತಕ್ಕ ತಡ್ರಿ, ಆಮೇಲೆ ಮಾಡೋದು. ರಚನಾ ನಾಯಕ್ ಅಂತ ಐತೆ ಗೈಸ್ ಇನ್ಸ್ಟಾಗ್ರಾಮ್ ಆಗಿ. ಅಲ್ಲೋಗಿ ರಚ್ಚು 24 ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಫಾಲೋ ಮಾಡ್ರಿ. ಇನ್ನೊಂದು ಸ್ಪಾರ್ಕ್ಲಿಂಗ್ ಸ್ಪಿರಿಟ್, ಅದನ್ನು ಸಬ್ಸ್ಕ್ರೈಬ್ ಮಾಡ್ರಿ. ಗೈಸ್ ಅರ್ಥ ಆಗೈತೆ ಅಂತ ತಿಳ್ಕೊಂಡಿನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ, ಫಾಲೋ ಮಾಡ್ರಿ. ಯಾವ್ಯಾವ ಚಾನಲ್ ಹೇಳಿವಿ ನೀವು ಮರ್ತೋದ್ರಿ ಅಂತ ಮತ್ತೆ ಇನ್ನೊಂದು ಸತಿ ಮತ್ತೆ ಏನದು ಬ್ಯಾಕ್ ಹಿಡ್ಕೊಂಡು ನೋಡ್ರಿ ಗೈಸ್. 7 ಗಂಟೆಗೆ ಎದ್ದು ಓದಿದ್ದೀವಿ ನಾವು. ಚೆನ್ನಾಗಿ ಓದಿದ್ವಿ ಇವತ್ತು, ಪರವಾಗಿಲ್ಲ. ಚೆನ್ನಾಗಿ ಬರ್ದಿರಲ್ಲ, ಚೆನ್ನಾಗಿ ಬರ್ತೀವಿ. ಇಲ್ಲೇ ಪಂಚಗವ್ಯ ಹೋಗಿದ್ದೆ. ಅವಳಿಗೆ ಪಂಚಗವ್ಯ ಇಂಗ್ರೀಡಿಯೆಂಟ್ಸ್ ಅಂತ ಅನ್ಕೊಂಡಿದ್ದೆ. ನಾ 5 ಓದಿರ್ಲಿಲ್ಲ ನಾನು. ಅದು ನನಗೂ ಗೊತ್ತಿದ್ದಿಲ್ಲ. ನಾ ಇವಳು ಹೇಳಿದ್ದು ನಿನ್ನೆ ಗ್ಯಾಸ್ ಹೇಳಿಲ್ಲ. ನೀನೇನ ಕಾಮಿಡಿ ಮಾಡ್ತಿದ್ದಂತಲ್ಲ. ನಾವೇ ತಿನ್ಬೋದಿತ್ತು. ಹೌದಾ? ನನಗೆ 9 ಗೊತ್ತಿಲ್ಲ. ಪಂಚ ಅಂದ್ರೆ 5 ಅಂತ ತಿಳ್ಕೊಂಡು ನಾನು 5 ಅಂತ ಅದು ಮೇನ್ ಆಗಿ. ಮತ್ತೆ ಯಾಕೆ 9 ಅಂತ ಆತರ ಮಾಡಿದ್ದು ಏನಕ್ಕಪ್ಪ? ನಾನು ಗೂಗಲ್ ಮಾಡಿದ್ನಲ್ಲ, ಅದ್ರೊಳಗೆ 5 ಕೊಟ್ಟಿದ್ದು. ಆಮೇಲೆ ಮತ್ತೆ ಪಂಚಗವ್ಯ ಎಷ್ಟು ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ ಮತ್ತೆ ಕೆಳಗಡೆ ಬನಾನಾ ಇನ್ನೊಂದೇನೇನೋ ಕೊಟ್ಟಿದ್ರು. ಬನಾನಾ ಒಂದು ನೋಡಿದೆ ನಾನು ಕರೆಕ್ಟಾಗಿ. ಸರಿ ಹೋಗ್ಲಿ ಅಟ್ಲಾಗೆ ನೋಡ್ಕೊತೇನೆ. ಸರಿ, ನೀನು ಮಕ್ಕಂತೀಯಾ? ನೋಡ್ಬೇಕು, ರೀಲ್ಸ್ ನೋಡ್ಬೇಕು ನಾನು. ಮಕ್ಕ ಆಮೇಲೆ ರೀಲ್ಸ್ ಮಾಡೋಣಂತೆ. ಸರಿ ಗೈಸ್, ನಾನು ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಗೈಸ್. ಹಂಗೆ ಪಕ್ಕದಾಗಿರೋ ಬೆಲ್ಲೈಕನ್ ಒತ್ತಿರಿ. ನಾನು ವಿಡಿಯೋ ಹಾಕಿದ ತಕ್ಷಣ ಫಸ್ಟ್ ನೀವೇ ನೋಡ್ಬೋದು. ಬಾಯ್ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.